ನಮಸ್ಕಾರ. ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಈಗಾಗಲೇ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಹಾಗೂ ಕಾರ್ನಾಟಿಕ್ ಯುದ್ಧಗಳ ಬಗ್ಗೆ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಬಂಗಾಳದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಪ್ರಾಬಲ್ಯವನ್ನ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈಗಾಗಲೇ ದಕ್ಷಿಣ ಭಾರತದಲ್ಲಿ ಕಾರ್ನಾಟಿಕ್ ಯುದ್ಧಗಳು ನಡೆದಿರ್ತಕ್ಕಂಥದ್ದನ್ನ ನೋಡಿದ್ವಿ. ಈ ಕಾರ್ನಾಟಿಕ್ ಯುದ್ಧಗಳ ನಂತರ ಅಥವಾ ಆಂಗ್ಲೋ ಫ್ರೆಂಚ್ ಕದನಗಳ ನಂತರ ಬ್ರಿಟಿಷರು ಉತ್ತರ ಭಾರತದ ಕಡೆಗೆ ಮುಖ ಮಾಡ್ತಾರೆ. ಉತ್ತರ ಭಾರತದಲ್ಲೂ ಕೂಡ ಶ್ರೇಷ್ಠ ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತಕ್ಕಂಥದ್ದು ಬ್ರಿಟಿಷರ ಕನಸಾಯಿತು. ಅದೇ ಸಮಯದಲ್ಲಿ 1707ರಲ್ಲಿ ಮೊಘಲ್ ದೊರೆ ಔರಂಗಜೇಬನ ಮರಣವಾಗುತ್ತೆ. ಔರಂಗಜೇಬನ ಮರಣದ ನಂತರ ಉತ್ತರ ಭಾರತದಲ್ಲಿ ಸಣ್ಣ ಪುಟ್ಟ ಮನೆತನಗಳು ಹುಟ್ಕೊಂಡವು. ಈ ಸಣ್ಣ ಪುಟ್ಟ ಮನೆತನಗಳಲ್ಲಿ ಒಂದು ಮನೆತನ ಬಂಗಾಳ ಮನೆತನ. ಈ ಬಂಗಾಳ ಮನೆತನವನ್ನ ಬಂಗಾಳದಲ್ಲಿ ಪ್ರಾಂತೀಯ ರಾಜಪಾಲನಾಗಿದ್ದ ಮುರ್ಷಿದ್ ಕುಲಿ ಖಾನ್ ಮುರ್ಷಿದಾಬಾದ್ ಎಂಬ ಸ್ಥಳದಲ್ಲಿ ಬಂಗಾಳ ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಈತ ಸ್ಥಾಪನೆ ಮಾಡಿದ ಕೆಲವು ವರ್ಷಗಳ ನಂತರ 1727ರಲ್ಲಿ ಮರಣ ಹೊಂದುತ್ತಾನೆ. ಈತನ ಮರಣದ ನಂತರ ಈತನ ಮಗನಾಗಿರ್ತಕ್ಕಂತಹ ಸರ್ಫರಾಜ್ ಖಾನ್ ಅಧಿಕಾರಕ್ಕೆ ಬರ್ತಾನೆ. ಸರ್ಫರಾಜ್ ಖಾನ್ ಅಧಿಕಾರದಲ್ಲಿರ್ತಕ್ಕಂತಹ ಸಮಯದಲ್ಲಿ ಪಂಜಾಬ್ನ ಉಪರಾಜ್ಯಪಾಲವಾದ ಅಲಿವರ್ದ್ ಖಾನ್ ಬಂಗಾಳದ ಮೇಲೆ ದಾಳಿ ಮಾಡಿ ಸರ್ಫರಾಜ್ ಖಾನನನ್ನ ಕೊಲೆ ಮಾಡಿ ತಾನು ಅಧಿಕಾರಕ್ಕೆ ಬರ್ತಾನೆ. ಈತ ಕೂಡ ಅಧಿಕಾರಕ್ಕೆ ಬಂದ ಕೆಲವು ವರ್ಷಗಳ ನಂತರ 1756ರಲ್ಲಿ ಮರಣ ಹೊಂದುತ್ತಾನೆ. ಅಲಿವರ್ದ್ ಖಾನ್ ಮರಣಕ್ಕಿಂತ ಮುಂಚೆ ಒಂದು ಪತ್ರ ಬರೆದಿರ್ತಾನೆ. ಏನಂದ್ರೆ ಈತನಿಗೆ ಗಂಡು ಮಕ್ಕಳಿರಲಿಲ್ಲ. ಈತನಿಗಿರ್ತಕ್ಕಂಥದ್ದು 3 ಜನ ಹೆಣ್ಮಕ್ಳು. ಆ 3 ಜನ ಹೆಣ್ಮಕ್ಳಲ್ಲಿ 3ನೆಯ ಮಗಳ ಮಗನಾಗಿರ್ತಕ್ಕಂತಹ ಮಿರಾಕ್ ಮಿರ್ಜಾ ತನ್ನ ಮರಣದ ನಂತರ ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಆ ಪತ್ರದಲ್ಲಿರುತ್ತೆ. ಆ ಪತ್ರದ ಅನುಸಾರ ಅಲಿವರ್ದ್ ಖಾನನ ಮರಣದ ನಂತರ ಅಲಿವರ್ದ್ ಖಾನನ 3ನೇ ಮಗಳ ಮಗನಾಗಿರ್ತಕ್ಕಂತಹ ಮಿರಾಕ್ ಮಿರ್ಜಾ ಸಿರಾಜುದ್ದೌಲ್ ಎಂಬ ಹೆಸರಿನೊಂದಿಗೆ 1756ರಲ್ಲಿ ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ಬಂದ. ಸಿರಾಜುದ್ದೌಲೇನೋ ಅಧಿಕಾರಕ್ಕೆ ಬಂದ, ಆದರೆ ಈತ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ಈತನ ಸಂಬಂಧಿಕರಿಗೆ ಯಾರಿಗೂ ಕೂಡ ಇಷ್ಟವಿರಲಿಲ್ಲ. ಈತನ ಸಂಬಂಧಿಕರೆಲ್ಲರೂ ಈತನ ವಿರುದ್ಧವಾಗಿದ್ರು. ಅದೇ ರೀತಿ ಬ್ರಿಟಿಷರೊಂದಿಗೆ ಕೈ ಜೋಡಿಸಿ ಈತನ ವಿರುದ್ಧ ಹೋರಾಡಲು ಸಜ್ಜಾಗ್ತಾರೆ. ಈ ನಡುವೆ ಆಗಿರ್ತಕ್ಕಂತಹ ಕೆಲವು ಘಟನೆಗಳೇ ಪ್ಲಾಸಿ ಕದನಕ್ಕೆ ಕಾರಣವಾಯಿತು ಅಂತ ಹೇಳಲಾಗುತ್ತದೆ. ಹಾಗಾದ್ರೆ ಪ್ಲಾಸಿ ಕದನ ಯಾವಾಗ ನಡೆಯಿತು ಮತ್ತು ಅದಕ್ಕೆ ಕಾರಣಗಳು ಏನು ಅಂತ ನೋಡ್ತಾ ಹೋಗೋಣ. ಪ್ಲಾಸಿ ಕದನ ನಡೆದಿರ್ತಕ್ಕಂಥದ್ದು 1757 ಜೂನ್ 23ರಂದು. ಇದಕ್ಕೆ ಕಾರಣಗಳನ್ನು ನೋಡೋದಾದ್ರೆ ಮೊದಲಿಗೆ ರಾಜಕೀಯ ಕಾರಣ. ಸಿರಾಜುದ್ದೌಲ್ನ ದೊಡ್ಡಮ್ಮ ಗಸ್ತಿ ಬೇಗಂ, ದಿವಾನ್ ರಾಜವಲ್ಲಭ್, ದೊಡ್ಡಮ್ಮನ ಮಗ ಶೌಕತ್ ಜಂಗ್, ದಂಡನಾಯಕ ಮೀರ್ ಜಾಫರ್, ಬ್ಯಾಂಕರ್ ಜಗತ್ ಶೇಠ್, ಸೇನಾನಿ ರಾಯ್ ದುರ್ಲಭ್, ಮಧ್ಯವರ್ತಿ ಅಮೀರ್ ಚಂದ್, ರಾಜ್ಯಪಾಲ ಮಾಣಿಕ್ ಚಂದ್ ಮತ್ತು ಕಿಶನ್ ದಾಸ್ ಇವರೆಲ್ಲರೂ ಕೂಡ ಸಿರಾಜುದ್ದೌಲ್ನ ವಿರುದ್ಧವಾಗಿದ್ರು. ಆತನನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋ ಉದ್ದೇಶದಲ್ಲೇ ಇರ್ತಕ್ಕಂಥವರು. ಇವರೆಲ್ಲರೂ ಏನ್ ಮಾಡಿದ್ರಂದ್ರೆ ಬ್ರಿಟಿಷರ ಪರವಾಗಿ ನಿಂತು ಸಿರಾಜುದ್ದೌಲ್ನ ವಿರುದ್ಧವಾಗಿ ನಡೆದರು. ಹೀಗಾಗಿ ಈ ಕಾರಣ ಕೂಡ ಪ್ಲಾಸಿ ಕದನಕ್ಕೆ ಕಾರಣವಾಯಿತು ಅಂತ ಹೇಳಲಾಗುತ್ತದೆ. ಇನ್ನು ಆರ್ಥಿಕ ಕಾರಣವನ್ನ ನೋಡೋದಾದ್ರೆ ಈಗಾಗಲೇ ಫರೂಕ್ ಶಿಯಾರ್ ಸೂರತ್ ಮತ್ತು ಬಂಗಾಳದಲ್ಲಿ ಬ್ರಿಟಿಷರಿಗೆ ಸುಂಕರಹಿತ ವ್ಯಾಪಾರಕ್ಕಾಗಿ ಅವಕಾಶ ಕೊಟ್ಟಿದ್ದ. ಇನ್ನು ಸಿರಾಜುದ್ದೌಲ್ನ ಸಮಯದಲ್ಲಿ ಬ್ರಿಟಿಷರು ದಸ್ತಕಗಳ ದುರ್ಬಳಕೆಯನ್ನ ಮಾಡ್ಕೋತಿದ್ರು. ಬ್ರಿಟಿಷರು ಆಂತರಿಕ ವ್ಯಾಪಾರದಲ್ಲೂ ಕೂಡ ದಸ್ತಕಗಳನ್ನ ಬಳಕೆ ಮಾಡ್ತಿದ್ರು. ಹೀಗಾಗಿ ಇದು ಸಿರಾಜುದ್ದೌಲ್ಗೆ ಇಷ್ಟವಾಗದ ವಿಷಯವಾಗಿತ್ತು. ಅದೇ ರೀತಿ ಫ್ರೆಂಚರು ಮತ್ತು ಬ್ರಿಟಿಷರು ಕೋಲ್ಕತ್ತಾದ ಸುತ್ತ ಕೋಟೆ ಮತ್ತು ಕಂದರಗಳನ್ನ ನಿರ್ಮಾಣ ಮಾಡ್ತಿದ್ರು. ಇದು ಕೂಡ ಸಿರಾಜುದ್ದೌಲ್ಗೆ ಇಷ್ಟವಾಗದ ವಿಷಯವಾಯಿತು. ಮುಂದೆ 1756 ಜೂನ್ 16ರಂದು ಸಿರಾಜುದ್ದೌಲ್ ಬ್ರಿಟಿಷರ ಪ್ರಮುಖ ವ್ಯಾಪಾರ ಕೇಂದ್ರವಾಗಿರ್ತಕ್ಕಂತಹ ಖಾಸಿಂ ಬಜಾರ್ ಮೇಲೆ ದಾಳಿ ಮಾಡ್ತಾನೆ. ಖಾಸಿಂ ಬಜಾರ್ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡು ಅಲ್ಲಿರ್ತಕ್ಕಂತಹ 146 ಯುದ್ಧ ಖೈದಿಗಳನ್ನು ಸೆರೆ ಹಿಡಿದು ತಂದು 18 × 10.14 ವಿಸ್ತೀರ್ಣದ ಕೋಣೆಯಲ್ಲಿ ಕೂಡಾಕ್ತಾನೆ. ಅಷ್ಟು ಚಿಕ್ಕ ಕೋಣೆಯಲ್ಲಿ 146 ಯುದ್ಧ ಖೈದಿಗಳನ್ನು ಕೂಡಾಕ್ತಾನೆ. ಆ ಚಿಕ್ಕ ಕೋಣೆಯಲ್ಲಿ ಉಸಿರುಗಟ್ಟಿಯೇ 123 ಜನ ಸತ್ತೋಗ್ತಾರೆ. ಉಳಿದಿರ್ತಕ್ಕಂಥವರು ಕೇವಲ 23 ಜನ ಮಾತ್ರ ಬದುಕುಳಿತಾರೆ. ಈ ಘಟನೆಯ ಬಗ್ಗೆ ಮಾಹಿತಿ ಕೊಟ್ಟವನು ಹಾಲ್ವೇಲ್. ಇನ್ನು ಈ ಘಟನೆಯನ್ನ ಕೋಲ್ಕತ್ತಾದ ಕಪ್ಪು ಕೋಣೆಯ ದುರಂತ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸಿರಾಜುದ್ದೌಲ್ ಖಾಸಿಂ ಬಜಾರನ್ನ ವಶಪಡಿಸಿಕೊಂಡು ಮಾಣಿಕ್ ಚಂದನನ್ನ ರಾಜ್ಯಪಾಲನನ್ನಾಗಿ ನೇಮಕ ಮಾಡ್ತಾನೆ. ಮುಂದೆ ರಾಬರ್ಟ್ ಕ್ಲೈವ್ ಖಾಸಿಂ ಬಜಾರ್ ಮೇಲೆ ಮರು ಆಕ್ರಮಣ ಮಾಡ್ತಾನೆ. ಅಲ್ಲಿರ್ತಕ್ಕಂತಹ ಮಾಣಿಕ್ ಚಂದನಿಗೆ ಲಂಚ ಕೊಟ್ಟು ಖಾಸಿಂ ಬಜಾರನ್ನ ಬರುಪರಿತಾನೆ. ಅದಾದ್ಮೇಲೆ ಮುಂದೆ 1757 ಫೆಬ್ರವರಿ 9ರಂದು ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲ್ ಮಧ್ಯೆ ಒಂದು ಒಪ್ಪಂದ ನಡೆಯುತ್ತೆ. ಆ ಒಪ್ಪಂದವೇ ಅಲಿನಗರ್ ಒಪ್ಪಂದ. ಹಾಗಾದ್ರೆ ಈ ಅಲಿನಗರ್ ಒಪ್ಪಂದದ ಕರಾರುಗಳೇನಾಗಿತ್ತು ಅಂತ ನೋಡ್ತಾ ಹೋಗೋಣ.
ಈ ಒಪ್ಪಂದದ ಕರಾರುಗಳು ಕೋಲ್ಕತ್ತಾದ ಸುತ್ತ ಕೋಟೆ ಮತ್ತು ಕಂದರಗಳ ನಿರ್ಮಾಣಕ್ಕೆ ಅವಕಾಶ ಕೊಡ್ತಕ್ಕಂಥದ್ದು, ದಸ್ತಕಗಳನ್ನು ಆಂತರಿಕ ವ್ಯಾಪಾರದಲ್ಲೂ ಬಳಕೆ ಮಾಡಲು ಅವಕಾಶ ನೀಡ್ತಕ್ಕಂಥದ್ದು, ಕೋಲ್ಕತ್ತಾದಲ್ಲಿ ಬ್ರಿಟಿಷರಿಗೆ ನಾಣ್ಯವನ್ನು ಟಂಕಿಸುವ ಅವಕಾಶ, ಅದೇ ರೀತಿ ಸಿರಾಜುದ್ದೌಲನು ಬ್ರಿಟಿಷರಿಗೆ ಆಗಿರ್ತಕ್ಕಂತಹ ನಷ್ಟಕ್ಕೆ ಅನುಗುಣವಾಗಿ ಪರಿಹಾರ ನೀಡ್ತಕ್ಕಂಥದ್ದು ಈ ಒಪ್ಪಂದದ ಕರಾರಾಗಿತ್ತು. ಅಲಿಗರ್ ಒಪ್ಪಂದ ಏನೋ ಆಯಿತು, ಆದರೆ ಸಿರಾಜುದ್ದೌಲ್ ಮತ್ತು ರಾಬರ್ಟ್ ಕ್ಲೈವ್ನ ಮಧ್ಯೆ ಯುದ್ಧ ಮುಕ್ತಾಯವಾಗಲಿಲ್ಲ. ಅವರಿಬ್ಬರು ಕೂಡ ಒಳಗೆ ಸಂಚಾಗ್ತಿದ್ರು. ಸಿರಾಜುದ್ದೌಲನ್ನ ಹೇಗಾದರೂ ಮಾಡಿ ನವಾಬನಿಂದ ಕೆಳಗಿಳಿಸಬೇಕು ಅಂತ ರಾಬರ್ಟ್ ಕ್ಲೈವ್ ಸಂಚಾಗ್ತಿದ್ರೆ, ರಾಬರ್ಟ್ ಕ್ಲೈವ್ ವಿರುದ್ಧ ಯುದ್ಧ ಮಾಡಬೇಕು ಅಂತ ಸಿರಾಜುದ್ದೌಲ್ ಸಂಚಾಗ್ತಿದ್ದ. ಇದರ ಪರಿಣಾಮ ಮುಂದೆ ಏನಾಗುತ್ತಂದ್ರೆ, ಸಿರಾಜುದ್ದೌಲ್ನ ಶತ್ರುಗಳಾಗಿರ್ತಕ್ಕಂತಹ ಹಿಂದೂಗಳಿಗೆ ಬ್ರಿಟಿಷರು ಆಶ್ರಯ ಕೊಡ್ತಾರೆ. ಅದು ಸಿರಾಜುದ್ದೌಲ್ಗೆ ಇಷ್ಟವಿರಲ್ಲ. ಬ್ರಿಟಿಷರ ಶತ್ರುಗಳಾಗಿರ್ತಕ್ಕಂತಹ ಫ್ರೆಂಚರಿಗೆ ಸಿರಾಜುದ್ದೌಲ್ ಆಶ್ರಯ ಕೊಡ್ತಾನೆ. ಅದು ಬ್ರಿಟಿಷರಿಗೆ ಇಷ್ಟವಾಗಲ್ಲ. ಇನ್ನು ತಕ್ಷಣದ ಕಾರಣ ಹೇಳೋದಾದ್ರೆ, ಆಗ ತಾನೇ ಅಲಿನಗರ್ ಒಪ್ಪಂದ ಆಗಿರುತ್ತಲ್ವಾ, ಈ ಅಲಿನಗರ್ ಒಪ್ಪಂದವನ್ನ ಸಿರಾಜುದ್ದೌಲ್ ಉಲ್ಲಂಘನೆ ಮಾಡ್ತಾನೆ. ಅಂದ್ರೆ ಯಾವುದೇ ರೀತಿಯ ಕರಾರುಗಳನ್ನ ಅವನು ಫಾಲೋ ಮಾಡಲ್ಲ. ಇದು ಕೂಡ ಒಂದು ತಕ್ಷಣದ ಕಾರಣವಾಯಿತು ಪ್ಲಾಸಿ ಕದನಕ್ಕೆ ಅಂತ ಹೇಳಲಾಗುತ್ತದೆ. ಈ ಕಡೆ ರಾಬರ್ಟ್ ಕ್ಲೈವ್ ಗಸ್ತಿ ಬೇಗಂ, ಶೌಕತ್ ಜಂಗ್, ಮೀರ್ ಜಾಫರ್, ಜಗತ್ ಶೇಠ್, ಅಮೀನ್ ಚಂದ್, ರಾಜ್ ವಲ್ಲಭ್ ಮತ್ತು ರಾಯ್ ದುರ್ಲಭ್ ಇವರೆಲ್ಲರನ್ನು ಕೂಡಿಕೊಂಡು ಶತ್ರುಗಳ ಒಕ್ಕೂಟವನ್ನ ರಚನೆ ಮಾಡ್ತಾನೆ. ಇದೇ ಸಮಯದಲ್ಲಿ ಮೀರ್ ಜಾಫರ್ಗೆ ಒಂದು ಆಫರ್ ಇಡ್ತಾನೆ. ಏನಂದ್ರೆ, ಸಿರಾಜುದ್ದೌಲನ್ನ ಸೋಲಿಸಲು ನನ್ನ ಜೊತೆಗೆ ಕೈ ಜೋಡಿಸು, ನಿನಗೆ ಮುಂದಿನ ಬಂಗಾಳದ ನವಾಬನನ್ನಾಗಿ ಮಾಡ್ತೀನಿ ಅಂತಕ್ಕಂಥ ಆಸೆಯನ್ನ ತೋರಿಸ್ತಾನೆ. ಆಗ ಮೀರ್ ಜಾಫರ್ ರಾಬರ್ಟ್ ಕ್ಲೈವ್ ಜೊತೆಗೆ ಕೈ ಜೋಡಿಸ್ತಾನೆ. ಆಗ ಮೀರ್ ಜಾಫರ್ ಮತ್ತು ರಾಬರ್ಟ್ ಕ್ಲೈವ್ ಮಧ್ಯೆ 14 ಬೇಡಿಕೆಗಳ ಒಪ್ಪಂದವಾಗುತ್ತೆ. ಮುಂದೆ 1757 ಜೂನ್ 23ರಂದು ಪಶ್ಚಿಮ ಬಂಗಾಳದ ಪ್ಲಾಸಿ ಎಂಬ ಸ್ಥಳದಲ್ಲಿ ಸಿರಾಜುದ್ದೌಲ್ ಮತ್ತು ರಾಬರ್ಟ್ ಕ್ಲೈವ್ ಮಧ್ಯೆ ಒಂದು ಕದನ ನಡೆಯುತ್ತೆ. ಆ ಕದನವೇ ಪ್ಲಾಸಿ ಕದನ. ಈ ಯುದ್ಧದಲ್ಲಿ ರಾಬರ್ಟ್ ಕ್ಲೈವ್ ಗೆಲ್ತಾನೆ, ಸಿರಾಜುದ್ದೌಲ್ ಸೋಲ್ತಾನೆ. ಸೋತಿರ್ತಕ್ಕಂತಹ ಸಿರಾಜುದ್ದೌಲ್ ಇನ್ನೇನು ಯುದ್ಧ ಭೂಮಿಯಿಂದ ಪಲಾಯನ ಮಾಡಬೇಕು ಅಂತಕ್ಕಂಥ ಸಮಯದಲ್ಲಿ ಮೀರ್ ಜಾಫರ್ನ ಮಗನಾಗಿರ್ತಕ್ಕಂತಹ ಮೀರ್ ಮಿರಾನ್ 1757 ಜೂನ್ 25ರಂದು ಸಿರಾಜುದ್ದೌಲ್ನನ್ನ ಕೊಲೆ ಮಾಡ್ತಾನೆ. ಇಲ್ಲಿಗೆ ಪ್ಲಾಸಿ ಕದನ ಮುಕ್ತಾಯವಾಗುತ್ತದೆ. ಹಾಗಾದ್ರೆ ಪ್ಲಾಸಿ ಕದನದ ಪರಿಣಾಮಗಳೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸಿರಾಜುದ್ದೌಲ್ನ ಮರಣವಾಯಿತು. ರಾಬರ್ಟ್ ಕ್ಲೈವ್ ಹೇಳಿರೋ ಹಾಗೆ ಮೀರ್ ಜಾಫರ್ನನ್ನ ಬಂಗಾಳದ ನವಾಬನನ್ನಾಗಿ ಮಾಡಲಾಯಿತು. ಮೀರ್ ಜಾಫರ್ ಮತ್ತು ರಾಬರ್ಟ್ ಕ್ಲೈವ್ ಮಧ್ಯೆ ನಡೆದಿರ್ತಕ್ಕಂಥ 14 ಬೇಡಿಕೆಗಳಂತೆ ಬ್ರಿಟಿಷರಿಗೆ 25 ಪರಾಗಣಗಳನ್ನು ಅಥವಾ ತಾಲೂಕುಗಳನ್ನು ನೀಡಲಾಯಿತು. ಮೀರ್ ಜಾಫರನು ಬ್ರಿಟಿಷರ ಕೈಗೊಂಬೆ ಆದ. ಇಲ್ಲಿಗೆ ಬಂಗಾಳದಲ್ಲಿ ಬ್ರಿಟಿಷರ ಪ್ರಾಬಲ್ಯ ಪ್ರಾರಂಭವಾಯಿತು. ಈ ಪ್ಲಾಸಿ ಕದನ ನಡೆದಿರ್ತಕ್ಕಂಥದ್ದನ್ನ ನೋಡಿ ಕೆಲವು ವ್ಯಕ್ತಿಗಳು ಅಭಿಪ್ರಾಯಗಳನ್ನು ಹೇಳ್ತಾರೆ. ಏನಂದ್ರೆ, ಡಾಕ್ಟರ್ ಈಶ್ವರಿ ಪ್ರಸಾದ್ ಹೇಳ್ತಾರೆ, ಇದೊಂದು ಭಾರತೀಯರು ಮತ್ತು ಬ್ರಿಟಿಷರ ನಡುವೆ ನಡೆದಿರ್ತಕ್ಕಂತಹ ವ್ಯಾಪಾರವಾಗಿತ್ತು ಹೊರತು ಯುದ್ಧವಲ್ಲ. ಆರ್.ಸಿ. ಮುಜುಮ್ದಾರ್ ಹೇಳ್ತಾರೆ, ಇದೊಂದು ಅಲ್ಪ ಪ್ರಮಾಣದ ಯುದ್ಧವಾದರೂ ಇದರ ಪರಿಣಾಮ ಭಾರತಕ್ಕೆ ದೊಡ್ಡ ಆಘಾತಕಾರಿಯಾಗಿತ್ತು ಅಂತ ಹೇಳ್ತಾರೆ. ಇನ್ನು ದೂದ್ವೇಲ್ ಹೇಳ್ತಾನೆ, ಪ್ಲಾಸಿ ಕದನವು ಬಂಗಾಳದಲ್ಲಿ ಬ್ರಿಟಿಷರ ಅಸ್ತಿತ್ವಕ್ಕೆ ಬಿತ್ತಿರ್ತಕ್ಕಂತಹ ಬೀಜವಾಯಿತು ಅಂತಕ್ಕಂಥವು ಈ ಎಲ್ಲ ಅಭಿಪ್ರಾಯಗಳನ್ನು ಕೊಡ್ತಾರೆ. ಪ್ಲಾಸಿ ಕದನದ ನಂತರ ಬಂಗಾಳದ ನವಾಬನಾಗಿ ಆಯ್ಕೆಯಾಗಿರ್ತಕ್ಕಂಥವನು ಮೀರ್ ಜಾಫರ್. ಈತನ ಅವಧಿ 1757ರಿಂದ 1760. ಮೀರ್ ಜಾಫರ್ನನ್ನ ರಾಬರ್ಟ್ ಕ್ಲೈವ್ ಬಂಗಾಳದ ನವಾಬನನ್ನಾಗಿ ಆಯ್ಕೆ ಮಾಡ್ದ. ಈತ 14 ಒಪ್ಪಂದಗಳ ಜೊತೆಗೆ 24 ಪರಾಗಣ ಭೂಪ್ರದೇಶಗಳನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟ. ಪ್ರತಿ ಮಾಸಕ್ಕೆ ಕಂಪನಿಗೆ ವಂತಿಕೆ ರೂಪದಲ್ಲಿ ಕಾಣಿಕೆಯನ್ನು ನೀಡ್ತಿದ್ದ. ಇದೇ ಸಮಯದಲ್ಲಿ ವ್ಯಾನ್ಸಿಟಾಟ್ ಅಂತಕ್ಕಂತಹ ಬ್ರಿಟಿಷ್ ಅಧಿಕಾರಿ ಭಾರತಕ್ಕೆ ಬರ್ತಾನೆ. ಈತ ದೇಶೀಯ ಸಂಸ್ಥಾನಗಳ ಮೇಲೆ ಅತಿ ಹೆಚ್ಚು ಒತ್ತಡವನ್ನ ಹಾಕ್ತಿರ್ತಾನೆ. ಅಂದ್ರೆ ಹಣವನ್ನ ಸಂಗ್ರಹಣೆ ಮಾಡುವ ಪ್ರಯತ್ನವನ್ನ ಮಾಡ್ತಿರ್ತಾನೆ. ಈತನ ಕಣ್ಣು ಬಂಗಾಳದ ಮೇಲೆ ಬೀಳುತ್ತೆ. ಆತ ಬಂಗಾಳಕ್ಕೆ ಬಂದು ಮೀರ್ ಜಾಫರ್ ಹತ್ರ ಹಣವನ್ನ ಕೇಳ್ತಾನೆ. ಆಗ ಮೀರ್ ಜಾಫರ್ ಹತ್ರ ಯಾವುದೇ ರೀತಿಯ ಹಣ ಇರಲ್ಲ. ಸೊ ಆತ ಕೊಡಲು ತಯಾರಿರಲ್ಲ. ಆ ಸಮಯದಲ್ಲಿ ವ್ಯಾನ್ಸಿಟಾಟ್ ಏನ್ ಮಾಡ್ತಾನಂದ್ರೆ, ಮೀರ್ ಜಾಫರ್ನನ್ನ ಅಧಿಕಾರದಿಂದ ಕೆಳಗಿಳಿಸಿ ಮೀರ್ ಜಾಫರ್ನ ಅಳಿಯನಾಗಿರ್ತಕ್ಕಂತಹ ಮೀರ್ ಖಾಸಿಂನನ್ನ ಬಂಗಾಳದ ನವಾಬನಾಗಿ ಆಯ್ಕೆ ಮಾಡ್ತಾನೆ. ಸೊ ಈಗ ಮೀರ್ ಖಾಸಿಂ ಬಂಗಾಳದ ನವಾಬನಾದ. ಈತನ ಅವಧಿ 1760ರಿಂದ 1764. ಮೀರ್ ಖಾಸಿಂ ಅಧಿಕಾರಕ್ಕೆ ಬಂದ. ಈತ ಅಧಿಕಾರಕ್ಕೆ ಬಂದ ಮೇಲೆ ಬ್ರಿಟಿಷರಿಗೆ 3 ಪ್ರದೇಶಗಳನ್ನು ಬಿಟ್ಕೊಡ್ತಾನೆ. ಸಂಪದ್ಭರಿತವಾಗಿರ್ತಕ್ಕಂತಹ 3 ಪ್ರದೇಶಗಳಾದ ಚಿತ್ತಗಂಗಾ, ಮಿಡ್ನಾಪುರ್ ಮತ್ತು ಬರ್ದ್ವಾನ್, ಈ 3 ಪ್ರದೇಶಗಳನ್ನು ಬ್ರಿಟಿಷರಿಗೆ ಬಿಟ್ಕೊಟ್ಟ. ಅದೇ ರೀತಿ ಕಂದಾಯ ಸಂಗ್ರಹಣೆಗೆ ಅವಕಾಶ ಮಾಡಿಕೊಟ್ಟ ಮತ್ತು 50 ಲಕ್ಷ ಹಣವನ್ನು ಕೂಡ ನೀಡಿದ. ಈ ಮೀರ್ ಖಾಸಿಂ ಏನಿರ್ತಾನಲ್ವಾ, ಈತ ಮೀರ್ ಜಾಫರ್ ಥರ ಇರಲ್ಲ. ಮೀರ್ ಖಾಸಿಂ
ತಾನು ತನ್ನ ಶ್ರೇಷ್ಠ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಬೇಕು, ಸ್ವತಂತ್ರವಾಗಿ ಆಳ್ವಿಕೆ ಮಾಡಬೇಕು, ಯಾರದೇ ಅಧೀನಕ್ಕೆ ಹೋಗಬಾರ್ದು ಅಂತಕ್ಕಂಥ ಆಸೆಯನ್ನ ಹೊಂದಿದ್ದ. ಈತ ಶ್ರೇಷ್ಠ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಬೇಕು ಅನ್ನೋ ಸಮಯದಲ್ಲೇ ಕೆಲವು ಘಟನೆಗಳ ಪರಿಣಾಮವಾಗಿ ಬಕ್ಸರ್ ಕದನ ನಡೆಯುತ್ತೆ. ಹಾಗಾದ್ರೆ ಬಕ್ಸರ್ ಕದನಕ್ಕೆ ಕಾರಣಗಳು ಏನು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ರಾಜಕೀಯ ಕಾರಣ. ಆ ಸಮಯದಲ್ಲಿ ದೆಹಲಿಯಲ್ಲಿ 2ನೇ ಶಾ ಆಲಂ ಚಕ್ರವರ್ತಿಯಾಗಿ ಆಯ್ಕೆ ಆಯ್ತಾನೆ. ಆಗ ಬ್ರಿಟಿಷರ್ ಏನ್ ಮಾಡ್ತಾರೆ ಅಂದ್ರೆ ಮೀರ್ ಖಾಸಿಂಗೆ 2ನೇ ಶಾ ಆಲಂನನ್ನು ಚಕ್ರವರ್ತಿ ಎಂದು ಪರಿಗಣನೆ ಮಾಡುವಂತ ಒತ್ತಾಯ ಮಾಡ್ತಾರೆ. ಆಗ ಮೀರ್ ಖಾಸಿಂ ತಾನು 2ನೇ ಶಾ ಆಲಂನನ್ನು ಚಕ್ರವರ್ತಿಯಾಗಿ ಪರಿಗಣನೆ ಮಾಡಲ್ಲ, ತಾನು ಸ್ವತಂತ್ರವಾಗಿಯೇ ಇರಲು ಬಯಸ್ತೀನಿ ಅಂತ ಹೇಳಿಕೆ ಕೊಡ್ತಾನೆ. ಈ ಹೇಳಿಕೆ ಏನಾಗುತ್ತೆ ಅಂದ್ರೆ ಬಕ್ಸರ್ ಕದನಕ್ಕೆ ಕಾರಣವಾಗುತ್ತದೆ. ಇನ್ನು ಆರ್ಥಿಕ ಕಾರಣ ನೋಡೋದಾದ್ರೆ ಬ್ರಿಟಿಷರು ದಸ್ತಕಗಳ ದುರ್ಬಳಕೆಯನ್ನ ಮಾಡ್ತಿರ್ತಾರೆ. ಮೀರ್ ಖಾಸಿಂ ಹೊಸ ಆರ್ಥಿಕ ನೀತಿಯನ್ನ ಜಾರಿಗೆ ತರ್ತಾನೆ, ಸೇನಾ ರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾನೆ, ಬಂಗಾಳದಲ್ಲಿ ಹೊಸ ತೆರಿಗೆ ನಿಯಮವನ್ನ ಜಾರಿಗೆ ತರ್ತಾನೆ, ಅದ್ರ ಜೊತೆಗೆ ಕಂದಾಯ ಸಂಗ್ರಹಣೆಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾನೆ. ಹಿಂದೆ ಬಂಗಾಳದ ನವಾಬನಾಗಿರ್ತಕ್ಕಂತಹ ಮೀರ್ ಜಾಫರ್ ಬ್ರಿಟಿಷರ ಕೈಗೊಂಬೆ ಆಗಿದ್ದ. ಆದರೆ ಮೀರ್ ಖಾಸಿಂ ಹಾಗಲ್ಲ, ಹೊಸ ಹೊಸ ನೀತಿಗಳನ್ನ, ಹೊಸ ಹೊಸ ತೆರಿಗೆಗಳನ್ನ ಜಾರಿಗೆ ತರ್ತಾನೆ. ಇದು ಬ್ರಿಟಿಷರಿಗೆ ಸಹಿಸಿಕೊಳ್ಳಕ್ಕಾಗಲ್ಲ. ಸೊ ಅವರೇನ್ ಮಾಡ್ತಾರೆ ಅಂದ್ರೆ ಮೀರ್ ಖಾಸಿಂನ ವಿರುದ್ಧ ಹೋರಾಡಲು ಸಜ್ಜಾಗ್ತಾರೆ. ಇದು ಕೂಡ ಬಕ್ಸರ್ ಕದನಕ್ಕೆ ಕಾರಣವಾಗುತ್ತದೆ. ಇನ್ನು ರಾಮನಾರಾಯಣ ಪ್ರಕರಣ. ರಾಮನಾರಾಯಣ ಏನಿರ್ತಾನಲ್ವಾ, ಈತ ಮೀರ್ ಜಾಫರ್ನ ದಿವಾನ್ ಆಗಿರ್ತಾನೆ. ಈತ ರಾಮನಾರಾಯಣ ಮೀರ್ ಜಾಫರ್ನ ದಿವಾನ್ ಆಗಿದ್ರು ಕೂಡ ಸಾಮ್ರಾಜ್ಯದ ಮಾಹಿತಿಗಳನ್ನ ಬ್ರಿಟಿಷರಿಗೆ ನೀಡ್ತಿರ್ತಾನೆ, ಅಂದ್ರೆ ಬ್ರಿಟಿಷರ ಕಡೆಗೆ ಇರ್ತಾನೆ. ಈ ವಿಷಯವನ್ನ ತಿಳಿದಿರ್ತಕ್ಕಂತಹ ಮೀರ್ ಖಾಸಿಂ ರಾಮನಾರಾಯಣನ ಅಧಿಕಾರದಿಂದ ಕೆಳಗಿಳಿಸಿ ಆತನನ್ನ ಕೊಲೆ ಮಾಡಬೇಕು ಅಂತ ಸಂಚಾಗ್ತಿರ್ತಾನೆ. ಅದೇ ಸಮಯಕ್ಕೆ ರಾಮನಾರಾಯಣ ಏನ್ ಮಾಡ್ತಾನಂದ್ರೆ ಬ್ರಿಟಿಷರ ಆಶ್ರಯವನ್ನ ಪಡಿತಾನೆ. ಇದೇ ಸಮಯದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯೆ ಒಂದು ಯುದ್ಧ ನಡೆಯುತ್ತೆ. ಆಗ ಬ್ರಿಟಿಷರ ಶತ್ರುಗಳಾಗಿರ್ತಕ್ಕಂತಹ ಫ್ರೆಂಚರಿಗೆ ಮೀರ್ ಖಾಸಿಂ ಆಶ್ರಯವನ್ನ ನೀಡ್ತಾನೆ. ಇದರಿಂದ ಕೋಪಗೊಂಡಿರ್ತಕ್ಕಂತಹ ಬ್ರಿಟಿಷರು ಮೀರ್ ಖಾಸಿಂಗೆ ಒಂದು ಪತ್ರ ಬರೆದು ತನ್ನ ಶತ್ರುಗಳಾಗಿರ್ತಕ್ಕಂತಹ ಫ್ರೆಂಚರನ್ನ ನೀನು ಆಶ್ರಯ ಕೊಡಬೇಡ, ಅವರನ್ನು ಬಿಟ್ಕೊಡು ಅಂತ ಕೇಳ್ತಾನೆ. ಆಗ ಮೀರ್ ಖಾಸಿಂ ಹೇಳ್ತಾನೆ, ನೀನು ಕೂಡ ರಾಮನಾರಾಯಣನಿಗೆ ಆಶ್ರಯ ಕೊಡಬೇಡ, ಅವರನ್ನ ಬಿಡುಗಡೆ ಮಾಡು ಅಂತ ಕೇಳ್ತಾನೆ. ಆಗ ಬ್ರಿಟಿಷರ್ ಏನ್ ಮಾಡ್ತಾರಂದ್ರೆ ರಾಮನಾರಾಯಣನ ಬಿಡುಗಡೆ ಮಾಡ್ತಾನೆ. ಬಿಡುಗಡೆಗೊಂಡಿರ್ತಕ್ಕಂತಹ ರಾಮನಾರಾಯಣನ ಮೀರ್ ಖಾಸಿಂ ಶಿರಚ್ಛೇದ ಮಾಡಿ ಕೊಲೆ ಮಾಡ್ತಾನೆ. ಇದು ರಾಮನಾರಾಯಣ ಪ್ರಕರಣವಾಗುತ್ತೆ. ಮುಂದೆ ಮೀರ್ ಖಾಸಿಂ ಏನ್ ಮಾಡ್ತಾನಂದ್ರೆ ರಾಜಧಾನಿಯನ್ನ ಬದಲಾವಣೆ ಮಾಡ್ತಾನೆ. ಮೊದಲಿರ್ತಕ್ಕಂತಹ ರಾಜಧಾನಿ ಮುರ್ಷಿದಾಬಾದಿಂದ ಮೊಂಗಿನ್ಗೆ ತನ್ನ ರಾಜಧಾನಿಯನ್ನ ಬದಲಾವಣೆ ಮಾಡ್ತಾನೆ. ಅಲ್ಲಿಂದ ಮುಂದೆ 1764ರಲ್ಲಿ ಪಶ್ಚಿಮ ಬಂಗಾಳದ ಖಾಸಿಂ ಬಜಾರ್ ಎಂಬ ಸ್ಥಳದಲ್ಲಿ ಮೀರ್ ಖಾಸಿಂ ಏನ್ ಮಾಡ್ತಾನಂದ್ರೆ ಯುದ್ಧ ಮಾಡಿ ಅಲ್ಲಿರ್ತಕ್ಕಂತಹ ಬ್ರಿಟಿಷ್ ಅಧಿಕಾರಿಯನ್ನ ಕೊಲೆ ಮಾಡ್ತಾನೆ. ಆ ಸಮಯದಲ್ಲಿ ಆ ದಂಗೆಯನ್ನ ಹತ್ತಿಕ್ಕಿದವರು ಮೇಜರ್ ಆಡಮ್. ಮತ್ತೆ ಮುಂದೆ ಬಿಹಾರಕ್ಕೆ ಹೋಗಿ ಬಿಹಾರದ ಪಾಟ್ನಾಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಜರ್ಮನಿಯ ಸಾಹಸಿಗ ಸುಮ್ರೋ ಈತನ ಸಹಾಯವನ್ನ ಪಡ್ಕೊಂಡು 148 ಬ್ರಿಟಿಷ್ ಅಧಿಕಾರಿಗಳನ್ನ ಕೊಲೆ ಮಾಡ್ತಾನೆ. ಆಗ ಈ ಯುದ್ಧವನ್ನ ಅಥವಾ ಈ ದಂಗೆಯನ್ನ ಶಮನ ಮಾಡಿರ್ತಕ್ಕಂಥವರು ಮೇಜರ್ ಎಲಿಸ್. ಇಲ್ಲಿಂದ ಮೀರ್ ಖಾಸಿಂ ಏನ್ ಮಾಡ್ತಾನಂದ್ರೆ ಉತ್ತರ ಪ್ರದೇಶದ ಔಧ್ಗೆ ಹೋಗ್ತಾನೆ. ಉತ್ತರ ಪ್ರದೇಶದ ಔಧ್ಗೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂತಹ ಆ ಸಮಯದಲ್ಲಿ ನವಾಬ ಯಾರಿರ್ತಾರಂದ್ರೆ ಸುಜುದೌಲ್ ಈತನಿಗೆ ಸಹಾಯ ಕೇಳ್ತಾನೆ. ಆಗಿರ್ತಕ್ಕಂತಹ ಎಲ್ಲ ಘಟನೆಗಳನ್ನ ಹೇಳಿ ತನಗೆ ಸಹಾಯ ಮಾಡುವಂತೆ ಕೇಳ್ತಾನೆ. ಆಗ ಸುಜುದೌಲ್ ಏನ್ ಮಾಡ್ತಾನಂದ್ರೆ ದೆಹಲಿಯ ಚಕ್ರವರ್ತಿ 2ನೇ ಶಾ ಆಲಂಗೆ ಪತ್ರ ಬರೆದು ಆತ ಕೂಡ ಸಹಾಯವನ್ನ ಕೇಳ್ತಾನೆ. ಆಗ ಮೀರ್ ಖಾಸಿಂ, ಸುಜುದೌಲ್ ಮತ್ತು 2ನೇ ಶಾ ಆಲಂ ಈ 3 ಜನ ಸೇರ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಲು ತ್ರಿಕೂಟ ರಚನೆಯನ್ನ ಮಾಡ್ತಾರೆ. ಈ ತ್ರಿಕೂಟ ರಚನೆ ಏನಾಗುತ್ತೆ ಅಂದ್ರೆ 1764 ಅಕ್ಟೋಬರ್ 22ರಂದು ಬಿಹಾರದ ಬಕ್ಸಾರ್ಗೆ ಬರ್ತಾರೆ. ಆ ಸಮಯದಲ್ಲಿ ಅಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂತಹ ಹೆಕ್ಟರ್ ಮನ್ರೋ ಏನ್ ಮಾಡ್ತಾನಂದ್ರೆ ಈ ತ್ರಿಕೂಟ ರಚನೆಯ ವಿರುದ್ಧ ಹೋರಾಡ್ತಾನೆ. ಹೆಕ್ಟರ್ ಮನ್ರೋ ಈ ತ್ರಿಕೂಟ ಸೈನ್ಯವನ್ನ ಸೋಲಿಸಿ ತಾನು ಜಯ ಗಳಿಸ್ತಾನೆ. ಆಗ ಸೋತಿರ್ತಕ್ಕಂತಹ ಮೀರ್ ಖಾಸಿಂ ಏನ್ ಮಾಡ್ತಾನಂದ್ರೆ ಹೆದರಿಕೊಂಡು ರೋಹಿತ್ ಖಂಡಕ್ಕೆ ಓಡೋಗ್ತಾನೆ. ಇನ್ನು ಉಳಿದಿರ್ತಕ್ಕಂಥವರು ಸುಜುದೌಲ್ ಮತ್ತು 2ನೇ ಶಾ ಆಲಂ ಇವರಿಬ್ಬರ ಜೊತೆಗೆ ರಾಬರ್ಟ್ ಕ್ಲೈವ್ ಒಪ್ಪಂದ ಮಾಡ್ಕೋತಾನೆ. ಮೊದಲನೆಯದು ಅಲಹಾಬಾದ್ ಒಪ್ಪಂದ. ಅಲಹಾಬಾದ್ ಒಪ್ಪಂದ 1765 ಅಕ್ಟೋಬರ್ 16ರಂದು ನಡೆದಿರ್ತಕ್ಕಂಥದ್ದು. ಇದು ರಾಬರ್ಟ್ ಕ್ಲೈವ್ ಮತ್ತು 2ನೇ ಶಾ ಆಲಂ ಮಧ್ಯೆ ನಡೆದಿರ್ತಕ್ಕಂಥದ್ದು. ಇದರ ಕರಾರುಗಳೇನಾಗಿತ್ತಂದ್ರೆ 2ನೇ ಶಾ ಆಲಂ ಬ್ರಿಟಿಷರಿಗೆ ಬಂಗಾಳ, ಬಿಹಾರ್ ಮತ್ತು ಒಡಿಶಾ ಪ್ರದೇಶಗಳನ್ನು ಬಿಟ್ಕೊಡ್ಬೇಕು. ಆ ಪ್ರದೇಶಗಳಲ್ಲಿ ರಾಬರ್ಟ್ ಕ್ಲೈವ್ ಏನ್ ಮಾಡ್ದ ಅಂದ್ರೆ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತಂದ, ಅಂದ್ರೆ ಕಂದಾಯ ಸಂಗ್ರಹಣೆ ಹಕ್ಕನ್ನ ಪಡ್ಕೊಂಡ. ಈ ಅಲಹಾಬಾದ್ ಒಪ್ಪಂದ ಏನಿದೆ ಅಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಾರಣ ಪ್ರಶ್ನೆ ಕೇಳ್ತಾರೆ, ರಾಬರ್ಟ್ ಕ್ಲೈವ್ ಯಾವ ಒಪ್ಪಂದದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತಂದ ಅಂತ ಕೇಳಿದ್ರೆ ಅದು ಅಲಹಾಬಾದ್ ಒಪ್ಪಂದದಲ್ಲಿ. ಇನ್ನು ಬ್ರಿಟಿಷರು ಶಾ ಆಲಂಗೆ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿ ಕೊಡುವುದಾಗಿ ಒಪ್ಪಿಕೊಂಡರು.
ಈ ಅಲಹಾಬಾದ್ ಒಪ್ಪಂದದಲ್ಲಿಯೇ ಹೈದರಾಬಾದ್ ಸಂಸ್ಥಾನದಿಂದ ಅರ್ಕಾಟ್ ಕೂಡ ಇಬ್ಬಾಗವಾಯಿತು. ಇದಾಗಿರ್ತಕ್ಕಂಥದ್ದು ಅಲಹಾಬಾದ್ ಒಪ್ಪಂದದಲ್ಲಿ. ಮುಂದೆ ರಾಬರ್ಟ್ ಕ್ಲೈವ್ ಮತ್ತು ಸುರ್ಜುದ್ದೌಲ್ ನಡುವೆ ಒಪ್ಪಂದವಾಗುತ್ತೆ. ಸುರ್ಜುದ್ದೌಲ್ ಏನಿರ್ತಾನಲ್ವಾ, ಬ್ರಿಟಿಷರು ಸುರ್ಜುದ್ದೌಲ್ನಿಗೆ ಔಧನ್ನು ಬಿಟ್ಕೊಡ್ತಾರೆ. ಸುಜನು ಔಧ್ನಲ್ಲಿ ಬ್ರಿಟಿಷರಿಗೆ ಸುಂಕರಹಿತ ವ್ಯಾಪಾರಕ್ಕೆ ಅವಕಾಶ ನೀಡ್ತಾನೆ. ಔಧ್ನ ನವಾಬ ಸುರ್ಜ್ ತನ್ನ ರಕ್ಷಣೆಗಾಗಿ ಬ್ರಿಟಿಷ್ ಸೇನಾ ಕೊಠಡಿಯನ್ನು ಇಟ್ಟುಕೊಳ್ಳುವುದು ಜೊತೆಗೆ ಅದರ ನಿರ್ವಹಣೆ ಜವಾಬ್ದಾರಿಯನ್ನು ಕೂಡ ಮಾಡ್ತಾನೆ. ಇದು ಸುರ್ಜುದ್ದೌಲ್ ಮತ್ತು ರಾಬರ್ಟ್ ಕ್ಲೈವ್ ನಡುವೆ ನಡೆದಿರ್ತಕ್ಕಂತಹ ಒಪ್ಪಂದವಾಗುತ್ತದೆ. ಮುಂದೆ ಬಂಗಾಳದ ಮೊದಲ ನವಾಬನಾದ ಬ್ರಿಟಿಷ್ ಅಧಿಕಾರಿ ಯಾರಂದ್ರೆ ರಾಬರ್ಟ್ ಕ್ಲೈವ್. ಇವ ಅಧಿಕಾರಕ್ಕೆ ಬಂದ. ಇಲ್ಲಿಗೆ ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನವನ್ನು ನೋಡಿದ್ವಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.